ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್. ದೇವಸ್ಥಾನ ಶೈಲಿ ಒಳಗ ಪುಳಿಯೋಗರೆನ ಯಾವ ತರ ಮಾಡದಂತ ಇವತ್ತು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಸೊ ಅದಕ್ಕಿಂತ ಮುಂಚೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕುಪ್ಪ ಅಂತ ಅನ್ನೋದನ್ನ ನೋಡ್ಕೊಂಡು ಬರೋಣಂತ ಬರ್ರಿ. ಕಿತ್ತಳೆ ಸೈಜ್ ಹುಣಸೆ ಹಣ್ಣ ತೊಳ್ಕೊಂಡು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಲ್ಲ ಎರಡು ಈಕ್ವಲ್ ಕ್ವಾಂಟಿಟಿ ಎಷ್ಟು ತೊಗೊಂಡ್ರೆ ಇನ್ನೂ ಬೆಟರು. ಸ್ವಲ್ಪ ರುಚಿ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ತೊಗೊರಿ. ಆಮೇಲೆ ಮೇನ್ ಬೇಕಾಗಿರೋದು ಇದಕ್ಕೆ ಮೆಣಸಿನ್ಕಾಯಿ. ಸೊ ಪೌಡರ್ ಬದಲು ಮೆಣಸಿನ್ಕಾಯಿನೇ ಬಳಸ್ಕೋಬೇಕು. ಆಮೇಲೆ ಶೇಂಗಾ, ಆಮೇಲೆ ಜೀರಿಗೆ, ಬಿಳಿ ಎಳ್ಳೆ ತೊಗೊರಿ. ಆಮೇಲೆ ಮೆಣಸು, ಆಮೇಲೆ ಇದು ಕೊತ್ತಂಬರಿ ಬೀಜ, ಧನಿಯಾ ಗೈಸ್. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಸಾಸಿವೆ. ಸೊ ಇದಿಷ್ಟನ್ನು ಬಳಸ್ಕೊಂಡು ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡೋಣ ಬನ್ನಿ. ನೋಡಿದ್ರಲ್ಲ ಇವಾಗಷ್ಟೇ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಮೊದಲು ಇವಾಗ ಪೌಡರ್ನ ರೆಡಿ ಮಾಡ್ಕೊಳ್ಳೋಕೆ ಒಂದಿಷ್ಟು ಐಟಮ್ಸ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದ್ಯಾವ್ದಂತ ಅಂದ್ರೆ ಮೊದಲಿಗೆ ನಾನಿಲ್ಲಿ ಮೆಂತೆ ಹಾಕಿದ್ದೀನಿ. ಮೆಂತೆನ ಆದಷ್ಟು ಕಡಿಮೆ ತಗೊಳ್ಳಿ, 1 ಸ್ಪೂನ್ ಮಾತ್ರ ತಗೊಳ್ಳಿ. ಸೊ ಮಿಕ್ಕಿದ್ದೆಲ್ಲ ಇವಾಗ ಅದ್ರ 2ರಷ್ಟು ಹಾಕ್ತಾ ಹೋಗ್ಬೇಕು. ಸೊ ಸಾಸಿವೆ ಹಾಕ್ತೆ. ಸೊ ಸಾಸಿವೆ ಕೂಡ ಚಂದಾಗ ಫ್ರೈ ಮಾಡ್ಕೋಬೇಕು, ಅಂದ್ರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸಾಸಿವೆ ಆದ್ಮೇಲೆ ಕರಿಮೆಣಸು, ಅದು 3ರಷ್ಟು ತಗೊಂಡಿದ್ದೀನಿ. ಸೊ ಇದನ್ನು ಕೂಡ ಚಂದಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸೊ ಇದನ್ನೆಲ್ಲ ಯಾವ ತರ ಚೆನ್ನಾಗಿ ಫ್ರೈ ಮಾಡ್ಕೊಂತೀರಾ, ಸೊ ಅಷ್ಟು ಚೆನ್ನಾಗಿ ಮಸಾಲ ಟೇಸ್ಟಿಯಾಗಿ ಬರುತ್ತಂತ ಹೇಳ್ಬೋದು. ಅಂದ್ರೆ ಪುಳಿಯೋಗರೆ ಮಸಾಲ ಹೊರಗಡೆ ನೀವು MTR ತರ್ತಿರಲ್ಲ, ಅದಕ್ಕಿಂತ ರುಚಿಯಾಗಿರ್ತದೆ ನೋಡ್ರಿ ಇದು. ಇನ್ನು 4 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇನ್ನು ನೀವು ಇದನ್ನ ಒಂದ್ಸತಿ ಈ ತರ ಪೌಡರ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಆಗಿರ್ಬೋದು, ಔಟ್ಸೈಡ್ ಆಗಿರ್ಬೋದು ಇಟ್ಕೋಬಹುದು. ಮಿನಿಮಮ್ 6 ತಿಂಗಳ ತನಕ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಇನ್ನು ನೆಕ್ಸ್ಟ್ ನಾನು ಆಡ್ ಮಾಡ್ತಾ ಇರೋದು ಧನಿಯಾ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸೊ ನಾನು ಹೇಳಿದ್ನಲ್ಲ, ಈ ಪೌಡರ್ನ ನೀವು ಆರಾಮ್ಸೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಸೊ ಬೇಕು ಅಂದಾಗ ನಿಮ್ಗೆ ನೀವು ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಹುಣಸೆ ಹಣ್ಣು ಮತ್ತೆ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ನೀವು ಕಲ್ಸ್ಕೋಬಹುದು, ಆ ತರ ಕೂಡ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಆಡ್ ಮಾಡಿರೋದು ಇವಾಗ ನಾನು ಕಡಲೆಬೇಳೆ, ನೆಕ್ಸ್ಟ್ ಆಡ್ ಮಾಡ್ಬೇಕಾಗಿರೋದು ಉದ್ದಿನ ಬೇಳೆ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸೊ ಇದಿಷ್ಟು ಆಗಿದ್ಮೇಲೆ ಲಾಸ್ಟ್ಗೆ ನಾವು ಎಳ್ಳನ್ನ ಫ್ರೈ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ಜಾಸ್ತಿ ತಿನ್ನಾಗಿರೋದ್ರಿಂದ ಹೊತ್ತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಅದನ್ನ ಲಾಸ್ಟ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಂಡು ಆರ್ಸಿ ಏನ್ ಮಿಕ್ಸಿ ಹಾಕ್ತಿವಲ್ರಿ, ಸೊ ಇದ ಪೌಡರ್ನ ಅವರು MTR ಒಳಗಡೆ ಹಾಕಿ ಕೊಡೋದು ನೋಡ್ರಿ. ಸೊ ಮನಿಯೊಳಗನ್ನ ಈ ತರ ರೆಡಿ ಮಾಡ್ಕೋರಿ, ಬಾಳ ಅಂದ್ರ ಬಾಳ ಚಲೋ ಆಗ್ತದ. ಇನ್ನು ಒಂದ್ಸತಿ ಈ ತರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬಹುದು, ಗೊಜ್ಜಿತ್ತು ಅಂತ ಅಂದ್ರ. ಇನ್ನು ಮನಿಯೊಳಗ ಪಲ್ಯ ಸಾರು ಏನೂ ಇಲ್ಲ, ಬೇಜಾರಾಗೈತಿ ಮಾಡಕಂತ ಅಂದಾಗ ಬಿಸಿ 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 ರೈಸ್ ಮಾಡ್ಕೊಳಕ್ ಎಷ್ಟೊತ್ತು ಬೇಕ್ರಿ? 2 ನಿಮಿಷದಾಗ ರೈಸ್ ಆಗ್ತದ, ಹೆಂಗೂ ಮನಿಯೊಳಗ್ ಗೊಜ್ಜಿರ್ತದ. ಸೊ ಈ ತರ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ, ಅಡ್ಗಿ ಮಾಡಕ್ ಬ್ಯಾಸ್ರ ಆದಾಗ. ಇನ್ನು ಲಾಸ್ಟ್ ಅಲ್ಲಿ ವೈಟ್ ಎಳ್ಳು ಇರ್ತಾವಲ್ರಿ, ಅದನ್ನು ಮಿಕ್ಸ್ ಮಾಡಿ ನಾನು ಇವಾಗ ಫ್ರೈ ಮಾಡ್ತಾ ಇದೀನಿ ನೋಡ್ರಿ. ಎಳ್ಳು ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನ್ ಫ್ರೈ ಮಾಡದ್ ಬೇಡ್ರಿ, ಆಲ್ರೆಡಿ ಅದು ಬಿಸಿ ಆಗ್ಬಿಟ್ಟಿರ್ತದ. ಸೊ ಬೇಗನೆ ಅದು ಅಂದ್ರೆ ರೋಸ್ಟ್ ಆಗ್ತವ. ಸೊ ಹಂಗಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನ್ ಬೇಡ, ರೋಸ್ಟ್ ಮಾಡೋದೇನ್ ಬೇಡ, ಬೇಗನೆ ಆಗ್ಬಿಡತದ. ಸೊ ಒಂದ್ಸತಿ ಎಲ್ಲಾನು ಈ ತರ ಡ್ರೈ ರೋಸ್ಟ್ ಮಾಡ್ಕೊಂಡ್ ಆದ್ಮೇಲೆ ಇವಾಗ ಇದನ್ನ ಒಂದ್ ಪ್ಲೇಟಿಗೆ ನಾವು ಸೈಡಿಗೆ ತೆಗೆದ್ ಬಿಡ್ಬೇಕ್ರಿ. ಇದ್ರ ಜೊತೆಗಿನ ಮೆಣಸಿನ್ಕಾಯಿ ಫ್ರೈ ಮಾಡಕ್ ಹೋದ್ರ ಘಾಟ್ ಆಗ್ಬಿಡ್ತದ. ಸೊ ಹಂಗಾಗಿ ಇದನ್ನ ಮೊದಲ ಒಂದ್ಸತಿ ಚಂದಾಗ ಫ್ರೈ ಮಾಡ್ಕೊಂಡ್ ಆದ್ಮೇಲೆ ಇದನ್ನ ತೆಗ್ದು ಬಿಡ್ತೀನ್ರಿ ಇವಾಗ ನಾನು, ನೋಡ್ತಿರ್ಬೋದು. ಸೊ ಈ ತರ ಒಂದ್ ಪ್ಲೇಟಿಗೆ ಇದನ್ನ ಹಾಕೊಂಡ್ ಎತ್ತಿಟ್ಕೊಂಡ್ಬಿಡ್ಬೇಕು ನೋಡ್ರಿ. ಅಂದ್ರೆ ಇದು ಆರ್ಬೇಕು, ಇಲ್ಲ ಅಂತ ಅಂದ್ರ ಉಂಡಿ ಆಗ್ಬಿಡ್ತದ, ಗಟ್ಟಿ ಆಗ್ಬಿಡ್ತದ ಪೌಡರ್, ಉದುರು ಆಗಂಗಿಲ್ಲ. ಸೊ ಇವಾಗ ಮೆಣಸಿನ್ಕಾಯಿ ಹಾಕೊಂಡು ಇದನ್ನ ಕೂಡ ಯಾವ್ದಕ್ಕೂ ನಾನು ಆಯಿಲ್ ಬಳಸಿಲ್ಲ. ಸೊ ಹಿಂಗೆ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಕಲರ್ ಚೇಂಜ್, ಅಂದ್ರೆ ಮಿಕ್ಸಿಗೆ ಹಾಕಿದಾಗ ಎಲ್ಲ ಕೂಡ ಅದು ಸಾಫ್ಟ್ ಆಗಿ ಪೌಡರ್ ತರ ಆಗೋ ಸಲುವಾಗಿ ಎಲ್ಲಾನು ಈ ತರ ಡ್ರೈ ರೋಸ್ಟ್ ಮಾಡ್ಕೊಂತಾ ಇದೀನಿ ನೋಡ್ರಿ. ಸೊ ಈ ಸತಿ ಸಾರಿ, ಎಲ್ಲಾನು ಈ ತರ ಆದ್ಮೇಲೆ ಇವಾಗ ಒಗ್ಗರಣೆಗೋಸ್ಕರ ಎಣ್ಣೆ ಕಾದಾದ್ಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು, ಮತ್ತೆ ಸ್ವಲ್ಪ ಕಡಲೆಬೇಳೆ, ಉದ್ದಿನ ಬೇಳೆ, ಶೇಂಗಾ ಬೀಜ, ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು ನೋಡ್ರಿ. ಸೊ ಇದೆಲ್ಲ ಚಂದಾಗ ಫ್ರೈ ಆಗೋ ಗ್ಯಾಪ್ ಅಲ್ಲಿ ಅವಾಗ್ಲೇ ನಾನೇನು ಆರ್ಸಕ್ ಇಟ್ಟಿದ್ನಲ್ರಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನ ಮಿಕ್ಸಿಗೆ ಹಾಕೊಂಡ್ ಬರ್ಬೇಕ್ರಿ. ಸೊ ಒಂದ್ಸತಿ ಇದನ್ನ ನಾನು ಈ ತರ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಇದೆಲ್ಲ ಚಂದಾಗ ಫ್ರೈ ಆಗ್ಲಿರಿ. ಆಮೇಲೆ ಶೇಂಗಾ ಕಾಳು ಕಲರ್
ಟರ್ನ್ ಆಗೋ ತನಕ ಫ್ರೈ ಆಗ್ಬೇಕ್ರಿ. ಅಂದಾಗ ಮಾತ್ರ ಜಾಸ್ತಿ ದಿನ ಇಡ್ತೀವಲ್ಲ, ಸೊ ಎಣ್ಣೆ ಒಳಗ ಚಂದಗ ಫ್ರೈ ಆದಾಗ ಅದ್ರ ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಆಗಿ ಬರ್ತದ. ಆಮೇಲೆ ಶೇಂಗಾ ಬೀಜ ಕೂಡ ಕೆಟ್ಟೋಗಲ್ಲ, ಚೆನ್ನಾಗೇ ಇರ್ತದ. ಸೊ ಹಂಗಾಗಿ ಚಂದಗ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇನ್ನು ಒಂದ್ಸತಿ ಇದನ್ನ ಚಂದಗ ಫ್ರೈ ಮಾಡಿದ ಆದ್ಮೇಲೆ, ಸೊ ಒಂದ್ ಕಿತ್ತಳೆ ಸೈಜ್ ಅಷ್ಟು ನಾನು ಹುಣಸೆ ಹಣ್ಣ ಏನ್ ನೆನೆ ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನ ಚಂದಗ ಕೈಯೊಳಗ ಕಿವುಚ್ಕೊಂಡು, ಆಮೇಲೆ ಸೈಡ್ ಎಲ್ಲ ಅದೇನಿರುತ್ತಲ್ರಿ ಹೊಲಸೆಲ್ಲ ತಕ್ಕೊಂಡು, ಜಸ್ಟ್ ಲಿಕ್ವಿಡ್ ಏನಿರುತ್ತಲ್ರಿ ಅದನ್ನ ಇದಕ್ಕ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸೊ ಇದ್ರ ಜೊತೆಗೇನೆ ಇವಾಗ ನಾನು ಬೆಲ್ಲ ಕೂಡ ಇವಾಗೆ ಆಡ್ ಮಾಡ್ತೀನ್ರಿ. ಅಂದ್ರೆ ಎರಡು ಚೆನ್ನಾಗಿ ಕುದ್ದು ಬಿಡ್ಬೇಕು, ಬೆಲ್ಲ ಮತ್ತೆ ಹುಣಸೆ ಹಣ್ಣು. ಇವನ್ ನಾನು ಬೆಲ್ಲನ ಚೆನ್ನಾಗಿ ತುರ್ಕೊಂಡಿಲ್ಲ, ಜಸ್ಟ್ ಕಾಳದ. ಸೊ ಹೆಂಗೂನು ಇದು ಮೆಲ್ಟ್ ಆಗ್ತದ ಅಂತ ಹೇಳ್ಬಿಟ್ಟು ನಾನು ಹಂಗೆ ಹಾಕೊಂಡಿದೀನಿ. ನೀವು ಹಂಗೆ ಹಾಕೊಳ್ಳಿ ಪರವಾಗಿಲ್ಲ. ಯಾಕಂದ್ರೆ ಬಿಸಿ ಬಿಸಿ ನೀರೊಳಗ ಅದು ಮೆಲ್ಟ್ ಆಗಿ ಹೋಗೇ ಬಿಡ್ತದ. ಸೊ ಹುಣಸೆ ಹಣ್ಣು ಆದ್ಮೇಲೆ ಇವಾಗ ಬೆಲ್ಲ ಆಡ್ ಮಾಡ್ತಾ ಇರೋದು. ಸೊ ಬೆಲ್ಲ, ಹುಣಸೆ ಹಣ್ಣು, ಆಮೇಲೆ ಇದೆಲ್ಲ ಹಾಕಿದೀನಲ್ರಿ ಸೀಡ್ಸ್, ಅಂದ್ರೆ ಸೀಡ್ಸ್ ಅಲ್ಲ ಸಾರಿ, ಶೇಂಗಾ ಆಗಿರ್ಬೋದು, ಕಡಲೆಬೇಳೆ, ಉದ್ದಿನ ಬೇಳೆ ಚೆನ್ನಾಗಿ ಬೆಂದ್ಕೋಬೇಕು ನೋಡ್ರಿ. ಇನ್ನು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕೊಂತ ಇದೀನಿ ನೋಡ್ರಿ. ಸೊ ಉಪ್ಪು ಹರಳುಪ್ಪು ಹಾಕೋರಿ, ಟೇಸ್ಟ್ ಬಾರಿ ಅಂದ್ರೆ ಬಾರಿ ಮಸ್ತ್ ಬರ್ತದ ನೋಡ್ರಿ. ಸೊ ಬಾಳ ಅಂದ್ರೆ ಬಾಳ ಚಂದ ಆಗತ್ತದ. ನೀವು ಕೂಡ ಮನಿಯೊಳಗ ಟ್ರೈ ಮಾಡ್ರಿ ಇದನ್ನ. ಸೊ ಇವಾಗ ಇದ್ರ ಪೂರ್ತಕ ಇದು ಚಂದಗ ಕುದಿಲಿ. ಇವಾಗ ನಾನು ಏನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನ ಇವಾಗ ಮಿಕ್ಸಿಗೆ ಹಾಕೊಂಡು ಇದನ್ನ ಗಿರ್ರ್ ಅನಸ್ಬಿಡ್ತೀನಿ ನೋಡ್ರಿ. ಪೌಡರ್ ಮಸ್ತ್ ಫೈನ್ ಆಗಿ ಬರ್ಬೇಕು. ಅಂದಾಗ ಅದ್ರ ಜೊತೆಗೆ ಇವಾಗ ಏನ್ ಕುದಿಯಕ್ ಇಟ್ಟಿನಲ್ರಿ, ಅದ್ರ ಜೊತೆ ಮಿಕ್ಸ್ ಮಾಡಿದಾಗ ಸರಿ ಹೋಗ್ತದ ನೋಡ್ರಿ. ಪೌಡರ್ ಎಷ್ಟು ಚಂದ ಬಂದದ. ಇವಾಗ ಇದಕ್ಕೆ ಹಾಕೊಂಡು ತಿರುಗಿಸ್ಕೊಂಡ್ಬಿಡ್ಬೇಕ್ರಿ, ಅಂದ್ರೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಗಂಟಂತ್ರ ಆಗಕ್ ಚಾನ್ಸ್ ಇಲ್ರಿ, ಇದು ಪೌಡರ್ ಏನ್ ಗಂಟ ಆಗಲ್ಲ. ಸೊ ಚಂದಗ ಹಿಂಗ್ ಎಲ್ಲಿರೂ ಬಿಡ್ಲಾರ್ದ, ತಳ ಹಿಡಿಲಾರ್ದ ಈ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ರ ಪುಳಿಯೋಗರೆ ಗೊಜ್ಜು ಇಷ್ಟು ಮಸ್ತ್ ರೆಡಿ ಆಗದಲ್ರಿ. ವಾಸನೆ ಅಂತ್ರೂ ಮನಿಗಲ್ರಿ ಬಾಜು ಮನಿಗ್ ಹೊಂಟದ್, ಅಷ್ಟು ಮಸ್ತ್ ರೆಡಿ ಆಗೇದ್ರಿ ಪುಳಿಯೋಗರೆ ಗೊಜ್ಜು. ಸೊ ಇದನ್ನ ನೀವು ಆಲ್ಮೋಸ್ಟ್ 6 ತಿಂಗಳವರೆಗೂ ಇಟ್ಕೋಬಹುದು, ಅಷ್ಟು ಚೆನ್ನಾಗಿರ್ತದ. ಇನ್ನು ಏನಾದ್ರೂನು ನಿಮ್ ಮಕ್ಳು PG ಒಳಗ್ ಓದೋರಿದ್ರ, ಹಾಸ್ಟೆಲ್ ಒಳಗ್ ಓದೋರಿದ್ರ, ಆಮೇಲೆ ಒಂದೂರಿಂದ ಒಂದೂರಿಗೆ ಹೋಗ್ಬೇಕಂದ್ರ ಆರಾಮ್ಸೆ ಇದನ್ನ ಮಾಡ್ಕೊಡ್ಬೋದ್ರಿ. ಇನ್ನು ಹಾಸ್ಟೆಲ್ ಹುಡ್ಗರ್ಗೆ ಊಟ ಚೆನ್ನಾಗಿರಲ್ಲ ಅಂತ ಅಂದ ಟೈಮ್‌ದಾಗ ಹಾಸ್ಟೆಲ್ ಅಲ್ಲಿ PG ಅಲ್ಲಿ ಕೊಡುವಂತ ರೈಸ್‌ಗೆ ಈ ತರ ಗೊಜ್ಜನ್ನ ಹಾಕೊಂಡು ಆರಾಮ್ಸೆ ತಿನ್ಬೋದ್ ನೋಡ್ರಿ. ಸೊ ಹೆಂಗಾಗ್ಯದ ನೋಡ್ರಿ, ನೀವು ಕೂಡ ಮನಿ ಒಳಗ ಸೇಮ್ ಇದೇ ತರ ಮಾಡ್ಕೊಂಡು ರುಚಿ ಹೆಂಗಾಗ್ಯದ, ಟೇಸ್ಟ್ ಹೆಂಗ್ ಬಂದದ ಅಂತ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಒಳಗ ತಿಳ್ಸೋದಂತ್ರು ಮರಿಬೇಡ್ರಿ. ಸೊ ಲಿಡ್ ಕ್ಲೋಸ್ ಮಾಡಿ ಒಂದ್ 2 ನಿಮಿಷ ಸಾಕ್ರಿ, ಬಿಟ್ಬಿಡ್ರಿ. ಸೊ ಲಿಡ್ ಓಪನ್ ಮಾಡ್ದಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಹಂಗಾಗಿ ಚೂರು ಉಪ್ಪು ಸೇರ್ಸಿದೀನಿ. ಸೊ ಇವಾಗ ಈ ತರ ಮಿಕ್ಸ್ ಮಾಡಾತೀನಿ ನೋಡ್ರಿ ನಾನು. ಇನ್ನು ಒಂದ್ಸತಿ ಫುಲ್ ಮಿಕ್ಸ್ ಮಾಡಿ ಆದ್ಮೇಲೆ ನಾನು ಇದನ್ನ ಒಂದ್ ಬೌಲ್‌ಗೆ ಸರ್ವ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಏನ್ ಮಿಕ್ಕಿರ್ತದ ನೋಡ್ರಿ, ಅದ್ರಾಗೆ ಅನ್ನ ಕಲ್ಸಿ ಒಂಚೂರು ತೋರಿಸ್ತೀನಿ ನಿಮಗ. ಇನ್ನು ಈ ತರ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಈ ಗೊಜ್ಜಿಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರ, ದೇವಸ್ಥಾನದೊಳಗ್ ಏನ್ ಕೊಡ್ತಾರ ನೋಡ್ರಿ, ಜಸ್ಟ್ ಒಂದ್ ಕೈ ತುತ್ತಷ್ಟು ಕೊಟ್ಟಿರ್ತಾರ. ಏನ್ ಟೇಸ್ಟಿ ಆಗಿರ್ತದಲ್ರಿ. ಇತ್ಲಾಗ ಹುಳಿ ಹುಳಿ ಇರ್ತದ, ಬೆಲ್ಲ ಬೆಲ್ಲ, ಸಿಹಿ ಆಮೇಲೆ ಖಾರ ಎರಡೂ ಇರುತ್ತ. ಇದು ಕೂಡ ಹಂಗೆ ಇರ್ತದ ನೋಡ್ರಿ. ಒಂದ್ಸತಿ ನೀವು ಮನಿಯೊಳಗ ಟ್ರೈ ಮಾಡ್ರಿ. ಸಖತ್ ಅಂದ್ರೆ ಸಖತ್ ಟೇಸ್ಟಿಯಾಗಿ ಆಗಿತ್ ನೋಡ್ರಿ. ನಿಮ್ಗ್ ಯಾವಾಗ್ ಯಾವಾಗ್ ಬ್ಯಾಸರ ಆಗಿರ್ತದ ಅವಾಗ ಬರೇ ಒಂದು ಬಗೋನಿ ಅನ್ನ ಮಾಡ್ಕೋರಿ, ಇಲ್ಲ ಒಂದ್ ಕುಕ್ಕರ್ ಅನ್ನ ಮಾಡ್ಕೊಂಡು ಈ ತರ ರೈಸ್ ಮಾಡ್ಕೊಂಡು ಈ ತರ ಪುಳಿಯೋಗರೆ ಜೊತೆಗೆ ಕಲಿಸ್ಕೊಂಡು ಉಂಡ್ ಬಿಟ್ರ ವಾವ್ ಗೈಸ್, ಮಸ್ತ್ ಮಸ್ತ್ ಫೀಲ್ ಕೊಡ್ತದ ನೋಡ್ರಿ. ಎಸ್, ಇವಾಗ ಹೇಳಿದ್ನಲ್ರಿ, ಕೆಳಗಡೆ ಒಂಚೂರಾದ್ರೂನು ಈ ಬೌಲಿಗೆ ಹತ್ತೇ ಬಿಟ್ಟಿರ್ತದ. ಸೊ ಅದನ್ನ ಈ ತರ ನಾನು ಕೈಲೆ ಚಂದಗ ಕಲ್ಸಾಕತ್ತೀನಿ ನೋಡ್ರಿ. ಈ ತರ ಯಾವುದೇ ರೈಸ್ ಐಟಮ್ ಮಾಡ್ದಾಗ ಕೈಲೆ ಕಲಸಿದಾಗ ಬರೋ ರುಚಿನ ಬೇರೆ ಅಲ್ರಿ. ಸೊ ನಾನು ಹಿಂಗ ಕಲ್ಸಾಕತ್ತೀನಿ ನೋಡ್ರಿ. ಎಸ್, ರೈಸ್‌ನು ರೆಡಿ ಆಯ್ತು. ಒಂದ್ ಬೌಲ್ ಒಳಗ್ ನೋಡ್ರಿ ಎಷ್ಟ್ ಆಗ್ಯದ, ಆರಾಮ್ಸೆ ಒಂದ್ 2-3 ತಿಂಗಳು ಬರ್ತದ ನೋಡ್ರಿ. ಜಸ್ಟ್ 1 ಸ್ಪೂನ್ ಉಪ್ಪಿಟ್ಟು ತಿನ್ನೋ ಸ್ಪೂನ್ ಅಷ್ಟು ತಗೊಂಡು ಒಂದ್ ದೊಡ್ಡ ಸ್ಪೂನ್ ರೈಸಿಗೆ ಕಲಸ್ಕೊಂಡ್ರುನು ಆಗುತ್ತ ನೋಡ್ರಿ. ಎಸ್, ರೈಸ್ ಹಿಂಗ ರೆಡಿ ಆಗ್ಯದ ನೋಡ್ರಿ. ಈ ರೆಸಿಪಿ ನಿಮಗೇನಾದ್ರೂ ಇಷ್ಟ ಆಗಿದ್ರ ಪ್ಲೀಸ್ ನನ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.